ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಾಯ್ ಗೆಳೆಯರೆ, ನಮಸ್ತೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಜ್ಯೋತಿಷ್ಯ ವಿಚಾರದಲ್ಲಿ ಇವತ್ತು ನಿಮಗೆ ಟೈಟ್ಲ್ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಟೈಟ್ಲ್ ಅಂತ. ಸಾಮಾನ್ಯವಾಗಿ ಜನಗಳಿಗೆ ಈ ಕಾಲದಲ್ಲಿ ಅದಂತೂ ತುಂಬ ಅಂತೂ ಈಗಿನ ಒಂದು ಜನ್ರೇಷನಲ್ಲಿ ಎದೆ ನೋವು ಮತ್ತು ಹಾರ್ಟ್ ಅಟ್ಯಾಕ್ ಒಂದು ಸಾಮಾನ್ಯ ಕಾನ್ಸೆಪ್ಟ್ ಆಗುತ್ತೆ. ಚಿಕ್ಕ ವಯಸ್ಸಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಒಂದು ಸಾಮಾನ್ಯ ಆಗಿರ್ತಕ್ಕಂಥ ಒಂದು ದೊಡ್ಡ ಆಘಾತಕಾರಿ ವಿಚಾರ ಇದು. ಎದೆ ನೋವು ಅಥವಾ ಹಾರ್ಟ್ ಅಟ್ಯಾಕ್ ಯಾವ ರೀತಿ ಬರುತ್ತೆ, ಯಾರಿಗೆ ಬರುತ್ತೆ, ಯಾವ ರೀತಿ ಒಂದು ಜಾತಕದಲ್ಲಿ ಗ್ರಹದೋಷಗಳು ಅಥವಾ ಒಂದು ಪರಿಸ್ಥಿತಿಗಳು ಹದಗೆಟ್ಟಿದ್ರೆ ಈ ರೀತಿ ಒಂದು ಸಮಸ್ಯೆ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ ಇದು ಋಷಭ ಲಗ್ನ. ಋಷಭ ಲಗ್ನ ಅಧಿಪತಿ ಶುಕ್ರ ಎಲ್ಲಿದ್ದಾನೆ? ಪಂಚಮದಲ್ಲಿ ನೀಚ ಆಗ್ಬಿಟ್ಟಿದ್ದಾನೆ ಬಂದು. ಆದರೆ ಬುಧ ಇಲ್ಲಿ ಉಚ್ಚ ಆಗಿದ್ದಾನೆ ಪಂಚಮದಲ್ಲಿ. ಪಂಚಮಾಧಿಪತಿ ಬುಧ ಉಚ್ಚ ಆಗಿದ್ದಾನೆ. ಬುಧ ಉಚ್ಚ ಆಗಿರೋ ಕಾರಣ ಅವನ ಗೆಳೆಯ ಸ್ನೇಹಿತ ಶುಕ್ರ ಜೊತೆಲಿರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಆಗುತ್ತೆ. ಇದು ಬುಧ ಶುಕ್ರ ಒಂದೇ ಮನೆಯಲ್ಲಿದ್ದರೆ. ಸೊ ನೀಚ ಶುಕ್ರನಿಗೆ ಬುಧ ಇಲ್ಲಿ ಸ್ವಲ್ಪ ಬಲ ಕೊಡ್ತಾನೆ. ಇದು ಬೇರೆ ವಿಚಾರ, ಇದು ಬಿಡಿ. ಆದರೆ ನಾವು ಹಾರ್ಟ್ ವಿಚಾರ, ಎದೆ ನೋವು ವಿಚಾರ ಮಾತಾಡೋಕ್ಕೆ ಬರೋದಾದರೆ, ಈ ಒಂದು ರಾಶಿ ಕುಂಡಲಿಯಲ್ಲಿ ಅಥವಾ ಜನ್ಮ ಕುಂಡಲಿಯಲ್ಲಿ ಕಾಲಪುರುಷ ವಿಭಾಗ, ಅಂಗ ವಿಭಾಗ ಮಾಡಿದ್ರೆ ಯಾವ್ಯಾವ ರಾಶಿ, ಯಾವ್ಯಾವ ಮನೆ, ಯಾವ್ಯಾವ ದೇಹದ ಭಾಗಗಳಿಗೆ ಅನ್ವಯಿಸುತ್ತೆ ಅಂತ ನೋಡೋದಾದರೆ, ಲಗ್ನ ಬಂದು ನಾನು ಹೇಳಿದ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಲಗ್ನ ಬಂದು ತಲೆ ವಿಚಾರ, ತಲೆ ಮೇನು, ತಲೆ ಬುರುಡೆ ಇರುತ್ತೆ, ಅದು ಸಂಬಂಧಪಟ್ಟಿದ್ದೆಲ್ಲ ಲಗ್ನದಿಂದ ನೋಡ್ಬೇಕು ನಾವು. ಎರಡನೇದು ಬಂದು ಮುಖ, ಬಾಯಿ, ಮೂಗು, ಇವೆಲ್ಲ ಎರಡನೇ ಮನೆಯಿಂದ ನೋಡಬೇಕು. ಇನ್ನು ಮೂರನೇದು ಕುತ್ತಿಗೆ ಮತ್ತು ಭುಜಗಳು, ಇವು ಮೂರನೇ ಮನೆಗೆ. ನಾಲ್ಕನೇ ಮನೆ ಬಂದು ಎದೆ ಭಾಗ, ಎದೆ ಒಳಗಡೆ ಭಾಗ ಎಲ್ಲ ಎದೆಗೆ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿ ಬರ್ತದೆ. ಐದನೇದು ಬಂದು ಹೊಟ್ಟೆಗೆ ಸಂಬಂಧಪಟ್ಟಿದ್ದೆಲ್ಲ ಎದೆ ಇವಾಗದಲ್ಲಿ ನೋಡಬೇಕು. ಆರನೇದು ಕಿಬ್ಬೊಟ್ಟೆ, ಕಿಡ್ನಿಗಳು, ಕರುಳು, ಇವೆಲ್ಲ ಆರನೇ ಭಾಗದಿಂದ ನೋಡಬೇಕು. ಏಳನೇ ಭಾಗ ಬಂದು ನಿಮಗೆ ಗೊತ್ತಿರುತ್ತೆ, ನಾನು ಹೇಳಿದ ಆಲ್ರೆಡಿ, ಗುಪ್ತಾಂಗ, ಜನನೇಂದ್ರಿಯ, ಮೂತ್ರ ವಿಸರ್ಜನಾಂಗ, ಸೆಕ್ಷುವಲ್ ಪಾರ್ಟ್ಸ್ ಎಲ್ಲ ಈ ಒಂದು ಏಳನೇ ಭಾಗದಿಂದ ಬರುತ್ತೆ. ಎಂಟನೇ ಭಾಗ ಬಂದು ಬ್ಯಾಕ್ ಸೈಡ್ ಮೋಷನ್ ಹೋಗತಕ್ಕಂಥ ಜಾಗ, ಒಂದು ಏನು ನಾವು ಗುಹ್ಯ ಭಾಗ ಅಂತೀವಿ, ಮಲ ವಿಸರ್ಜನೆ ಮಾಡ್ತಕ್ಕಂಥ ಜಾಗ ಎಲ್ಲ ಎಂಟನೇ ಭಾಗದಲ್ಲಿ ಬರ್ತದೆ, ಬ್ಯಾಕ್ ಸೈಡು. 9 ಬಂದು ತೊಡೆಗಳು, 10 ಬಂದು ಮೊಣಕಾಲು, 11 ಬಂದು ಮೊಣಕಾಲಿಂದ ಕೆಳಗಡೆಗೆ ಮೀನದಂಡ ಅಂತೀವಲ್ಲ ಆ ಒಂದು ಕಾಲಿನ ಭಾಗ, 12 ಬಂದು ಪಾದಗಳು. ಈ ರೀತಿಯಾಗಿ ಕರೆಕ್ಟಾಗಿ ವಿಂಗಡಣೆ ಮಾಡಿ ಕೊಟ್ಟಿದ್ದಾರೆ ನಮಗೆ. ಈಗ ನಮಗೆ ಸಮಸ್ಯೆ ಬಂದಿರೋದು ಎಲ್ಲಿ? ಎದೆ ನೋವು ಮತ್ತು ಹಾರ್ಟ್ ಎಲ್ಲಿ ಬರುತ್ತೆ? 4ನೇ ಮನೆ, ಎದೆ ಭಾಗ, ಹಾರ್ಟ್ಗೆ ಸಂಬಂಧಪಟ್ಟು. ಈ 4ನೇ ಮನೆ ಬಂದು ಎದೆ ಭಾಗ. ಆದರೆ ಹಾರ್ಟ್ಗೆ ಸಂಬಂಧಪಟ್ಟಿದ್ದ ಗ್ರಹ ಬಂದು ರವಿ. 4ನೇ ಮನೆಯ ಅಧಿಪತಿಯಾದಂಥ ರವಿ 6ರಲ್ಲಿ ನೀಚ ಆಗಿದ್ದಾನೆ. ಅದು ಶತ್ರುಗ್ರಹ ರಾಹು ಜೊತೆ ಇದ್ದಾನೆ. ಒಂದು ವೇಳೆ ಇಲ್ಲಿ ಸಿಂಹರಾಶಿ 4ನೇ ಭಾಗನೇ ಬಂತು, ಒಂದು ವೇಳೆ ಏನಾದ್ರೂ 4ನೇ ಭಾವ ಕನ್ಯಾ ರಾಶಿನೋ ಅಥವಾ ವೃಶ್ಚಿಕ ರಾಶಿನೋ ಆಗಿದ್ರೆ ಆವಾಗ ರಾಶಿ ಅಧಿಪತಿ ಕುಜ ಆಗ್ತಾ ಇದ್ದಲ್ಲ, ಆವಾಗ ರವಿ ಚೆನ್ನಾಗಿದ್ರೆ ಏನು ಅಂತ. ಇಲ್ಲಿ ರವಿ ಎಲ್ಲಿದ್ದಾನೆ ಅಂತ ಏನಾಗಿದೆ ಅಂತ ಮುಖ್ಯ ಅಲ್ಲ. ಯಾವುದೇ ಮನೆ ಆಗಿರಲಿ, 4ನೇ ಭಾವ ಇದು ಸಿಂಹರಾಶಿನೇ ಅಂತಲ್ಲ, ಈ 12 ರಾಶಿಗಳಲ್ಲಿ ಯಾವುದೇ ಮನೆ 4ನೇ ಮನೆ ಆಗಿರಲಿ, ಆ ಮನೆ ಅಧಿಪತಿ ಏನಾಗಿದ್ದಾನೆ ಅಂತ ನೋಡಬೇಕು. ಮತ್ತು ಜಾತಕದಲ್ಲಿ ರವಿ ಏನಾಗಿದ್ದಾನೆ ಅಂತ ನೋಡಲೇಬೇಕು. ಆರ್ಟಿಗೆ ಸಂಬಂಧಪಟ್ಟ ವಿಚಾರ ಬಂದರೆ ಇವ್ರ ಪುಣ್ಯಕ್ಕೆ, ಇವ್ರ ದುರಾದೃಷ್ಟಕ್ಕೆ ಆ ಎದೆ ಭಾಗನೂ ರವಿಯವರ ಮನೆಯೇ ಆಗಿದೆ. ಹಾರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ರವಿಯವರ ಮನೆಯೇ ಬಂದಿದೆ ಅವ್ರಿಗೆ. ಹಾಗಾಗಿ 4ನೇ ಮನೆಗೆ ಸಂಬಂಧಪಟ್ಟಿದ್ದ ವಿಚಾರ ಬಂದಾಗ 4ನೇ ಮನೆಯಲ್ಲಿ ಒಂದು ದುಷ್ಟಗ್ರಹ ಅಥವಾ ಒಂದು ಪಾಪಗ್ರಹ ಆದಂಥ ಮಾಂದಿ ಬಂದು ಕೂತ್ಕೊಂಡಿದೆ. ಮಾಂದಿ ಇರಬಾರ್ದು. ಯಾವ ಮನೆಯಲ್ಲಿ ಮಾಂದಿ ಇರುತ್ತೋ ಆ ಮನೆಯನ್ನು ಧ್ವಂಸ ಮಾಡಾಕ್ಬಿಡ್ತಾನೆ, ತುಂಬ ಸಮಸ್ಯೆಗಳು ಕೊಡ್ತಾನೆ. 4ನೇ ಮನೆಯಲ್ಲಿ ಇರ್ತಕ್ಕಂಥ 4ನೇ ಮನೆ ಅಧಿಪತಿ ಆದಂಥ ರವಿ 6ರಲ್ಲಿ ರೋಗ ಸ್ಥಾನದಲ್ಲಿ, ಶತ್ರು ಸ್ಥಾನದಲ್ಲಿ ಬಂದು ನೀಚ ಆಗಿದ್ದಾನೆ. ಅದು ಬೇರೆ ರಾಹು ಶತ್ರುಗ್ರಹ ಜೊತೆ ಸೇರ್ಕೊಂಡಿದ್ದಾನೆ. ಈ 4ನೇ ಮನೆಯಲ್ಲಿ ಮಾಂದಿ ಇರೋದ್ರಿಂದ ತುಂಬ ಕಿರಿಕಿರಿ, ಅಗೋರ ಶಕ್ತಿಗಳು ಅಂತೀವಿ, ಅಗೋಚರ ಶಕ್ತಿಗಳು ಅಂತೀವಿ. ಅದರ ಶಕ್ತಿಗಳಿಂದ ತುಂಬ ಕೆಟ್ಟ ಪ್ರಭಾವ, ಗಾಳಿ ಚೇಷ್ಟೆ, ಗ್ಯಾಸ್ಟ್ರಿಕ್ಕು, ಆಮೇಲೆ ಪೇಯ್ನು, ಇದಕ್ಕಿದ್ದಾಗೆ ಪೇಯ್ನ್ ಬರೋದು, ಇದಕ್ಕಿದ್ದಾಗೆ ನಿಂತೋಗ್ಬಿಡೋದು, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ಬಿಡೋದು, ಒನ್ ಟೈಮ್ ಜಾಸ್ತಿ ಆಗೋದು. ಈ ರೀತಿ ಎಲ್ಲ ತುಂಬ ಕೆಲಸ ಕೊಡ್ತದೆ. ಆಮೇಲೆ ಶನಿ ಗ್ರಹ ಇದೆಯಲ್ಲ, ಶನಿ ತಾನಿರೋ ಜಾಗದಿಂದ 3ನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ 4ನೇ. ನೋಡಿ 1, 2, 3 3ನೇ ದೃಷ್ಟಿಯಿಂದ ಶನಿ 4ನೇ ಮನೆ ನೋಡ್ತಾ ಇರೋದ್ರಿಂದ ಇವ್ರಿಗೆ ಗ್ಯಾಸ್ಟ್ರಿಕ್ ಅಲರ್ಜಿ, ಇನ್ಫೆಕ್ಷನ್ನು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಇದರಿಂದ ಎದೆ ನೋವು ಬರೋದು, ಉಬ್ಬಸ ಆಗೋದು, ತೇಕು ಬರೋದು, ಸಮಸ್ಯೆಗಳಾಗ್ತದೆ.
ಮತ್ತು ಇದೊಂದೇ ಸಮಸ್ಯೆ ಇಲ್ಲ, ಮತ್ತು ಇನ್ಯಾವ ದೃಷ್ಟಿಗಳಿದೆಯಾ ಅಂದರೆ ನೋಡಬೇಕು ಅಂದರೆ ನೋಡಿ, ಇಲ್ಲಿ ಕುಜ ತಾನಿರೋ ಜಾಗದಿಂದ 8ನೇ ದೃಷ್ಟಿಯಿಂದ ಅಷ್ಟಮ ದೃಷ್ಟಿಯಿಂದ ಈ 4ನೇ ಮನೆಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ 1 ಸಮಸ್ಯೆ, 2 ಸಮಸ್ಯೆ, ಮಾಂದಿ ಇರೋದೊಂದು 3 ಸಮಸ್ಯೆ. ಈ 4ನೇ ಮನೆ ಅಧಿಪತಿ ರವಿ ಹೋಗಿ ರಾಹು ಜೊತೆ ನೀಚ ಆಗಿರೋದು, ಇಲ್ಲಿ ಇದೊಂದು 5 ಸಮಸ್ಯೆ, ರಾಹು ಜೊತೆ ಇರೋದೊಂದು 6 ಸಮಸ್ಯೆಗಳಿಂದ ಈ ಎದೆ ಭಾಗ ಹಾರ್ಟ್ಗೆ ಸಂಬಂಧಪಟ್ಟಿದ್ದೀರ ತುಂಬ ತೊಂದರೆ ಆಯಿತು. ಹಾರ್ಟ್ ಅಟ್ಯಾಕ್ ಆಗೋದು, ಎದೆ ನೋವು ಬರೋದು ಖಂಡಿತ ಆಗುತ್ತೆ. ಹಾಗಾಗಿ ಇದಕ್ಕೆ ಕುಜರ ಅಷ್ಟಮ ದೃಷ್ಟಿ ಇರೋದ್ರಿಂದ ಖಂಡಿತ ಆಪರೇಷನ್ ಆಗೋದು, ಒಂದು ಹಂತವಾಗಿ ಸುಧಾರಿಸಕ್ಕೆ ಕಳಿಸ್ತಕ್ಕಂಥ ಪರಿಸ್ಥಿತಿ ಈಗ ನಡೀತಾ ಇದೆ. ಯಾಕೆಂದರೆ ಇಲ್ಲಿ ಗುರು ನೋಡಿ, ಏನಾದರೂ ರೆಮಿಡಿ ಕಾಪಾಡ್ಕೊಳ್ಬೋದು, ಚೇತರಿಸ್ಕೊಳ್ಳೋಕ್ಕೆ ಚಾನ್ಸಸ್ ಇದೆಯಾ ಅಂದರೆ ಗುರು ಈ 4ನೇ ಮನೆ ಅಧಿಪತಿನ ಗುರು ಪಂಚಮ ದೃಷ್ಟಿಯಿಂದ 1 2 3 4 5 ಪಂಚಮ ದೃಷ್ಟಿಯಿಂದ ಗುರು ಈ ಒಂದು 4ನೇ ಮನೆ ಅಧಿಪತಿ ರವಿನ ನೋಡ್ತಾ ಇರೋದ್ರಿಂದ, ಸೊ ಈ ಭಾಗದ ಹಾರ್ಟ್ಗೆ ಸಂಬಂಧಪಟ್ಟಿದ್ದ ಭಾಗನ ಗುರು ಸೇವ್ ಮಾಡ್ತಾನೆ, ಹಾರ್ಟ್ನ ಸೇವ್ ಮಾಡ್ತಾನೆ. ಸೊ ಹಾರ್ಟ್ನ ಸೇವ್ ಮಾಡಿ ಹಾರ್ಟು ಸುತ್ತಮುತ್ತ ಆಗಿರ್ತಕ್ಕಂಥ ಡ್ಯಾಮೇಜ್ಗಳಿಗೆ ಆಪ್ರೇಷನ್ ಆಗಿ ಸ್ವಲ್ಪ ರೆಡಿ ಮಾಡಿ ಆ ಒಂದು ಆಯುಷ್ಯನ ಅಥವಾ ಆ ಒಂದು ತೊಂದರೆನ ಸ್ವಲ್ಪ ಮುಂದಕ್ಕೆ ನಿವಾರಣೆ ಮಾಡ್ತಾರೆ, ಜೀವಕ್ಕೆ ತೊಂದರೆ ಇಲ್ಲದ್ರೆ ಕಾಪಾಡ್ತಾರೆ. ಗುರು ಒಂದು ಶಕ್ತಿ ಕೊಟ್ಟಿರೋದ್ರಿಂದ ಸ್ವಲ್ಪ ಇವರಿಗೆ ಚಚ್ಚೋದಕ್ಕೆ ಮನೆ ಬಂತು. ಆಮೇಲೆ ಶುಭಗ್ರಹ ಚಂದ್ರನ ದೃಷ್ಟಿ ಇರೋದ್ರಿಂದ 4ನೇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಯಿತು. ಗುರು ಚಂದ್ರರು ಈ ಒಂದು 4ನೇ ಮನೆ ಸಿಂಹ ರಾಶಿಗೆ ಮಿತ್ರತ್ವ ರಾಶಿ ಆಗಿರೋದ್ರಿಂದ ಇವರ ಶುಭ ದೃಷ್ಟಿಗಳಿಂದ ಈ ಒಂದು 4ನೇ ಭಾವ ಸೇಫ್ ಆಯಿತು. ಆಪ್ರೇಷನ್ ಆಗೋದಂತೂ ಖಂಡಿತ, ಎದೆ ನೋವು ಬರೋದಂತೂ ಖಂಡಿತ, ಆಪ್ರೇಷನ್ ಆಗಿರೋದಂತೂ ಖಂಡಿತ. ಇಷ್ಟೆಲ್ಲ ಆದ್ರೂ ಗುರು ಮತ್ತು ಚಂದ್ರರ ದೃಷ್ಟಿ ಇರೋದ್ರಿಂದ, ಗುರು ನೋಡಿ ಪಂಚಮ ದೃಷ್ಟಿಯಿಂದ ರವಿನ ಹಾರ್ಟ್ಗೆ ಸಂಬಂಧಪಟ್ಟಿದ್ದ ರವಿನ ನೋಡ್ತಾ ಇದ್ದಾನೆ, 4ನೇ ಭಾವನ ಚಂದ್ರನ ನೋಡ್ತಾ ಇದ್ದಾನೆ. ಸೊ ಏನಾದರೂ ಮಾಡಿ ಇವ್ರನ್ನ ಆ ಒಂದು ಕೆಟ್ಟ ಪರಿಸ್ಥಿತಿಯಿಂದ, ಆ ಒಂದು ದುರಂತದಿಂದ ಪಾರಾಗ್ತಾರೆ. ಅದಕ್ಕೆ ನಮಗೇನೇ ಸಮಸ್ಯೆಗಳು ರೋಗ ಸ್ಥಾನದಲ್ಲಿ ಬಂದ್ರೂ ಗುರು ಚಂದ್ರ ಶುಕ್ರ ಮತ್ತು ಶುಭ ಗ್ರಹಗಳು ಅವರ ಮಿತ್ರ ಗ್ರಹಗಳು ಏನಾದರೂ ನೋಡಿ ದೃಷ್ಟಿ ಕೊಟ್ಟರೆ ಸೇಫ್ ಆಗಿಬಿಡ್ತಾರೆ. ಏನೋ ಒಂದು ಆಪ್ರೇಷನ್ ಆಗೋ ಅಥವಾ ಇನ್ನೇನೋ ಒಂದು ಸಮಸ್ಯೆ ಒಂದು ಒಳ್ಳೆ ಡಾಕ್ಟರ್ ಒಳ್ಳೆ ಮೆಡಿಸನ್ ಸಿಕ್ಕಿ ಸೇಫಾಗಿ ಗಡ್ಡೆಗೆ ಬೀಳ್ತಾರೆ, ಒಂದು ಸ್ವಲ್ಪ ದಿನ ಜೀವನ ಆರಾಮಾಗಿ ನಡೆಸ್ತಾರೆ. ಬಟ್ ಆದರೆ ಆ ನೋವು ಆ ಯಾತನೆ ಅಂತೂ ಇದ್ದೇ ಇರುತ್ತೆ, ಏನು ಮಾಡೋಕ್ಕಲ್ಲ. ಬಟ್ ಆಯುಷ್ಯಗೆ ತೊಂದರೆ ಆಗೋದಿಲ್ಲ. ಇಲ್ಲಿ ಅದೇ ಸೇಮ್ ಕೇಸ್ ಆಗಿರೋದು. ಹಾರ್ಟ್ ಅಟ್ಯಾಕು ಎದೇನೋ ಬಂದ್ರೂ ಗುರು ಮತ್ತು ಚಂದ್ರ ದೃಷ್ಟಿ ಇರೋದ್ರಿಂದ ಆಪ್ರೇಷನ್ಸ್ ಆಗಿ ಎಲ್ಲ ರೀತಿಯ ಒಂದು ಸಕ್ಸಸ್ ಆಗಿ ಇರೋದ್ರಲ್ಲೇ ಆ ನೋವನ್ನ ಅನುಭವಿಸ್ಕೊಂಡು ಇರೋ ಆಯುಷ್ಯನ ಇರೋದ್ರಲ್ಲಿ ಕಳ್ಕೊಂಡು ಹೋಗಬೇಕು. ಈ ರೀತಿ ಒಂದು ಸಮಸ್ಯೆ. ಹಾಗಾಗಿ ನಮ್ಮ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ, ಯಾವುದೇ ರಾಶಿ ಆಗಿರಲಿ, ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ನೀವು, 4ನೇ ಮನೆಯಲ್ಲಿ ಕೆಟ್ಟ ಗ್ರಹಗಳು ಇರಬಾರ್ದು. ಒಂದು ವೇಳೆ 4ನೇ ಮನೆಯಲ್ಲಿ ಕೆಟ್ಟ ಗ್ರಹಗಳಿದ್ರೂ 4ನೇ ಮನೆ ಅಧಿಪತಿ 6 8 12 ಹೋಗಿರಬಾರ್ದು. ಅದು ಕೆಟ್ಟದ್ದು ರಾಹು ಕೇತು ಮಾಂದಿ ಇಂಥ ಗ್ರಹಗಳ ಜೊತೆ ಇರಬಾರ್ದು. ಆಮೇಲೆ ಅದು ಸಾಲಿದ್ದಕ್ಕೆ ಆ 4ನೇ ಮನೆಗೆ ಕುಜನ ದೃಷ್ಟಿ, ಕುಜನ ಅಷ್ಟಮ ದೃಷ್ಟಿನೋ, ಕುಜನ 4ನೇ ದೃಷ್ಟಿನೋ, ಇನ್ನು ಶನಿಯ ಒಂದು 3ನೇ ದೃಷ್ಟಿನೋ, ಶನಿಯ 10ನೇ ದೃಷ್ಟಿನೋ ಬೀಳಬಾರ್ದು. ಇವೆಲ್ಲ ಬಿದ್ರೂ ಅವ್ರನ್ನ ಕಾಪಾಡೋದಕ್ಕಿಂತ ಗುರು ಚಂದ್ರ ಇಂಥ ಶುಭ ಗ್ರಹಗಳು ಅವರಿಗೆ ದೃಷ್ಟಿ ಕೊಟ್ಟಿರಬೇಕು, ಇಲ್ಲ ಜೊತೆಲಿರಬೇಕು, ಇಲ್ಲ ಅವರ ನಕ್ಷತ್ರಗಳಿಗಾದರೂ ಬಲ ಕೊಡಬೇಕು ಅವರು. ಹಾಗಾಗಿ ಇಲ್ಲಿ ಮಾಂದಿ ಇರೋದ್ರಿಂದ ತುಂಬ ಹಿಂಸೆ ಆಗ್ತದೆ. ಅವ್ರಿಗೆ ಗೊತ್ತಾಗೋದು ಏನಾಗ್ತದೆ ಅಂತ ಡಾಕ್ಟ್ರಿಗೂ ಗೊತ್ತಾಗಲ್ಲ. ಎಲ್ಲ ಕರೆಕ್ಟಾಗಿದ್ರೂ ಇಲ್ಲಿ ಮಾಂದಿ ಒಂದು ಇದು ಅಗೋಚರ ಶಕ್ತಿ, ಒಂದು ಭೂತ ಪ್ರೇತ ಗಾಳಿ ಸೃಷ್ಟಿ ಇರೋದಿಲ್ಲ, ಆ ಥರ ಒಂದು ಹಿಂಸೆ ಕೊಡ್ತಕ್ಕಂಥ ಗ್ರಹ ಇದು. ಹಾಗಿದ್ದಾಗ ನಮ್ಗೆ ಗೊತ್ತಾಗೋದಿಲ್ಲ, ಯಾಕೆ ಅದೇನೋ ಬರ್ತಂತಾನೆ ಗೊತ್ತಾಗಲ್ಲ. ಶನಿ ದೃಷ್ಟಿ ಇರೋದ್ರಿಂದ ಇದಕ್ಕಿದಾಗಿ ಗ್ಯಾಸ್ಟ್ರಿಕ್ ಆಗಿಬಿಡ್ತದೆ. ಕುಜನ ದೃಷ್ಟಿ ಇರೋದ್ರಿಂದ ತುಂಬ ಹಿಂಸೆ ಆಗಿ, ಉಷ್ಣ ಪ್ರಕೋಪ ಆಗಿ, ಗ್ಯಾಸ್ ಎಲ್ಲ ರಿಯಾಕ್ಷನ್ ಆಗಿ, ಬ್ಲಡ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಆಪ್ರೇಷನ್ಸ್ ಆಗೋದು, ಆ ಥರ ಇದಕ್ಕಿದ್ದಂಗೆ ಸ್ಟ್ರಕ್ ಆಗೋದು, ಎದೆಯಲ್ಲಿ ಪೇನ್ ಆಗೋದು ಎಲ್ಲ ಆಗ್ತದೆ. ಅವಾಗ ಖಂಡಿತ ಆಪ್ರೇಷನ್ ಆಗುತ್ತೆ. ಯಾಕಂದರೆ ತಡ್ಕೊಳ್ಳೋಕ್ಕೆ 4ನೇ ಮನೆ ಅಧಿಪತಿ ಶಕ್ತಿಹೀನನಾಗಿ ಬಲಹೀನನಾಗಿ ನೀಚ ಆಗಿದ್ದಾನೆ. ತಡ್ಕೊಳ್ಳೋಕ್ಕೆ ತಾಕತ್ತಿಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ರಾಹು ಜೊತೆ ಶತ್ರು ಜೊತೆ ಇರೋದ್ರಿಂದ ಆ ಒಂದು ಶಕ್ತಿ ಕೊಡೋದಿಲ್ಲ. ಆದರೆ ಗುರು ದೃಷ್ಟಿ ಇರೋದ್ರಿಂದ ಸೇಫ್ ಮಾಡ್ತಾನೆ. ಆಪ್ರೇಷನ್ ಆದ್ರೂ ಏನೇ ಮಾಡಿದ್ರು ಗುರು ಚಂದ್ರರು ಡಾಕ್ಟರ್ ರೂಪದಲ್ಲಿ ಬಂದು ಅಥವಾ ಯಾರೋ ಒಂದು ರೂಪದಲ್ಲಿ ಅವ್ರಿಗೆ ಆ ಟೈಮಿಗೆ ಬಂದು ಕಾಪಾಡಿ ಅವ್ರನ್ನ ಸೇಫ್ ಮಾಡ್ತಾರೆ. ಅದಕ್ಕೆ ನಮ್ಮ ಜಾತಕದಲ್ಲಿ ನಮ್ಗೆ ಎಷ್ಟೇ ದೋಷ ಲೋಪದೋಷಗಳಿದ್ರು ಗುರುಬಲ ಇರಲೇಬೇಕು ಅಂತ ಅದಕ್ಕೆ ಹೇಳೋದು. ಗುರುಬಲ ಇದ್ದು ನಮ್ಗೆ ಏನಾದರೂ ಅಟ್ಲೀಸ್ಟ್ ಲಗ್ನಕ್ಕೆ ಅಥವಾ ಲಗ್ನಾಧಿಪತಿಗೆ ದೃಷ್ಟಿ ಕೊಟ್ಟ ಅಂದರೆ, ಅದು ಎಲ್ಲಿ ಮನೆ ಕೆಟ್ಟಿರುತ್ತೆ ಆ ಮನೆಗೆ ದೃಷ್ಟಿ ಕೊಟ್ಟ ಅಂದರೆ ಆ ಕ್ಷಣಕ್ಕೆ ನಾವು ಸೇಫಾಗಿ ಜೀವನ ಮುಂದೋಗುವಂಥ ಶಕ್ತಿ ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಗುರುಬಲ ಅನ್ನೋ ಜಾತಕದಲ್ಲಿ ತುಂಬ ಇಂಪಾರ್ಟೆಂಟ್. ಅದು ಗುರುಬಲ ಇರಲೇಬೇಕು. ಈ ವ್ಯಕ್ತಿಗೆ ಸಮಸ್ಯೆ ಇದ್ರೂ ಗುರು ಒಂದು 2ರಲ್ಲಿ ಧನಸ್ಥಾನದಲ್ಲಿ ಇರೋದು ಒಂದು ಶುಭ ಯೋಗ. ಅದರಲ್ಲೂ ಪಂಚಮ ದೃಷ್ಟಿಯಿಂದ ರೋಗ ಸ್ಥಾನ ನೋಡೋದ್ರಿಂದ ರೋಗಗಳು ಏನೇ ಬಂದರೂ ಗುರು ಕಾಪಾಡ್ತಾನೆ, ಸೇಫ್ ಮಾಡ್ತಾನೆ. ಚಂದ್ರ ಮತ್ತು 10ರಲ್ಲಿ ಇದ್ಕೊಂಡು 4ನೇ ಮನೆ ನೋಡಿದ್ರಿಂದ ಎದೆ ಭಾಗನ ಚಂದ್ರ ದೃಷ್ಟಿ ಕೊಟ್ಟು ಕಾಪಾಡ್ತಾ ಇದ್ದಾನೆ.
ಹಾಗಾಗಿ ಇದು ನಿಮ್ಮ ಜಾತಕದಲ್ಲಿ ಯಾವ ಥರ ಏನೋ ಸಮಸ್ಯೆ ಇದ್ದರೆ ತಿಳ್ಕೊಳ್ಳಿ. ಇನ್ನದು ಬಿಟ್ಟರೆ ಎಲ್ಲ ಇನ್ನು 9ರಲ್ಲಿ ಕುಜ ಚೆನ್ನಾಗಿದ್ದಾನೆ, ಗುರು 2ರಲ್ಲಿ ಚೆನ್ನಾಗಿದ್ದಾನೆ, ಏನು ತೊಂದರೆ ಇಲ್ಲ. ಚಂದ್ರ ಕರ್ಮಸ್ಥಾನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಏನು ತೊಂದರೆ ಇಲ್ಲ. ಇಲ್ಲಿ ಸಮಸ್ಯೆ ಆಗಿರೋದು ರಾಹು ಮತ್ತು ರವಿ 6ರಲ್ಲಿರೋದು ಕೆಟ್ಟದು, ಮಾಂದಿ 4ರಲ್ಲಿರೋದು ಕೆಟ್ಟದು. ಶುಕ್ರ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ 5ರಲ್ಲಿ ನೀಚ ಆಗಿದ್ದಾನೆ. ಆತ ಒಂದು ನೀಚ ಆಗಿರೋ ಕಾರಣ ಸ್ವಲ್ಪ ಇವೆಲ್ಲ ಸಮಸ್ಯೆಗಳು ಫೇಸ್ ಮಾಡೋಕ್ಕೆ ಶಕ್ತಿ ಅಷ್ಟೊಂದು ಇರೋದಿಲ್ಲ. ಆದರೆ ಬುಧ ಜೊತೆಲಿರೋದ್ರಿಂದ ಸ್ವಲ್ಪ ತಾಕತ್ತು ಕೊಡ್ತಾನೆ, ಗೆಳೆಯ ಆಗಿರೋದ್ರಿಂದ. ಇದು ಒಂದು ವಿಚಾರ. ಇದೇ ನಾವು ಹಾರ್ಟಿಗೆ ಸಂಬಂಧಪಟ್ಟಿದ್ದೆಲ್ಲ 4ನೇ ಮನೆಯಿಂದ ನೋಡ್ತೀವಿ. 4ರಲ್ಲಿ ಮಾಂದಿರೋದ್ರಿಂದ ಇವೆಲ್ಲ ಸಮಸ್ಯೆ ಆಗುತ್ತೆ. ಶನಿ ದೃಷ್ಟಿ ಬಿದ್ದಿರೋದ್ರಿಂದ ಸಮಸ್ಯೆ, ಕುಜನ ಅಷ್ಟಮ ದೃಷ್ಟಿಯಿಂದ ಸಮಸ್ಯೆ. 4ನೇ ಮನೆ ಅಧಿಪತಿ ರವಿ ನೀಚ ಆಗಿ ರಾಹು ಜೊತೆ ಇರೋದ್ರಿಂದ ಎದೆ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಿದ್ದ ನೋವು, ಪೇನ್ಸು, ಗ್ಯಾಸ್ಟ್ರಿಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆದರೂ ಆಪ್ರೇಷನ್ ಆದ್ರೂ ಗುರು ಚಂದ್ರ ದೃಷ್ಟಿ ಇರೋದ್ರಿಂದ ಸೇಫಾಗಿ ಇರೋದ್ರಿಂದ ಜೀವನ ನಡೆಸ್ಕೊಂಡು ಹೋಗ್ತಕ್ಕಂಥ ಯೋಗ ಈ ಜಾತಕದ ವ್ಯಕ್ತಿಗಿದೆ. ಇದು ಇವತ್ತಿನ ವಿಚಾರ ಗೆಳೆಯರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೆ ವಿಚಾರಗಳು ಜ್ಯೋತಿಷ್ಯದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಭಿಪ್ರಾಯನ ಕಮೆಂಟ್ ಮಾಡಿ, ಶೇರ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ. ಒಳ್ಳೆಯದಾಗಲಿ, ನಮಸ್ತೆ.